ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಪಾರ್ಕಿಂಗ್ ಮಲಗಿದ್ದು ವಿಡಿಯೋ ಮಾಡಿ ಹಾಕಿದ್ನಲ್ಲ. ತಿರ್ಗಾ ಬೆಳಗ್ಗೆ ಎದ್ಬಿಟ್ಟಿದ್ವಿ. ಇನ್ನೇನು ಆಫೀಸ್ನವರು ಬಂದರು, ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದ್ವಿ. ಇವಾಗ ಹೋಗೋಣ ಆಫೀಸಿಗೆ. ಏನು ಅಂತ ಕೇಳೋಣ ನೋಡು. ನಿನ್ನೆ ನಮ್ಮ ಗೋಪಣ್ಣವ್ರು ಒಳ್ಳೆ ರಿಪೋರ್ಟ್ ಮಾಡ್ಕೊಂಡು ಹೋದ್ರು. ಭಾಳ ಚೆನ್ನಾಗಿ ಆಗೈತೆ. ಅದೇ ಥರ ನಮಗೂ ಸಿಗಲಿ ಅಂತ ದೇವರ ಬೇಡ್ಕೊಂಡು ಹೋಗೋಣ. ಏನು ಎಂತ ಎಲ್ಲಿಗೆ ಏನೋ ಎಲ್ಲ ಹೇಳ್ತೀನಿ. ಗಾಡಿಗೆ ಉದಿನ ಕಡ್ಡಿ ಎಲ್ಲ ಹಚ್ಚಿದ್ದೀವಿ ನೋಡ್ರಿ. ಅದು ಶೋ ಬಟ್ಟೆ ನಮ್ಮದು ಶೋ ಅಲ್ಲ, ಗಾಡಿ ಶೋ ಓಡಿಸೋದು, ನಿಮ್ಮ ಶೋ ಅಲ್ಲ. ನಮ್ಮ ಮಳೆಗೆ ಹುಷಾರಿಲ್ಲಂತೆ, ಪಾಪ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವನ್ನೈತಲ್ಲ ಇಲ್ಲಿ ಕಟ್, ಅದು ಕಾಣೋದಿಲ್ಲ, ಹಿಂಗೆ ಟರ್ನಿಂಗ್ ಆಯ್ತದ. ಬನ್ನಿ ಆಫೀಸಿಗೆ ಹೋಗೋಣ. ಆಫೀಸಲ್ಲಿ ನಮ್ಮ ಆಫೀಸು ನೋಡಿ. ಇದು ಲೋಡಿಗೆ ಬಂದಿದ್ದೀನಿ. ಎಲ್ಲಿಗಪ್ಪ ಅಂತಂದರೆ ತುಮಕೂರಿಗೆ 9 ಟನ್ ಮಾಲ್ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. 42,000 ಬಾಡಿಗೆ. ಇಂಡೋಲ್ಕ ಅಂತ ಕಂಪನಿ ಇದು. ಎಲ್ಲಿ ಖಾಲಿ ಆಗುತ್ತಪ್ಪ ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಖಾಲಿ ಆಗ್ತದೆ. ಸೊ ಲೋಡಿಗೆ ಬಂದಿದ್ದೀನಿ. ಲೋಡಿಂಗಿಗೆ ಅದೇ ಮುಂದೆ ಕಾಣಿಸ್ತೈತಲ್ಲ ನೋಡಿ, ಅಲ್ಲಿಗೆ ಹೋಗ್ಬೇಕು ಲೋಡಿಗೆ. ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿ ತಿನ್ಕೊಂಡೇ ಬಂದಿದ್ದು ಇಲ್ಲಿಗೆ, ಮತ್ತೇನು ಊಟ ಮಾಡಲಿಲ್ಲ. ಇವಾಗ ಗಾಡಿ ಲೋಡ್ ಮಾಡಿ ತಡ್ಕೊಲ್ ಹಾಕಿದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈ ಥರ ನೋಡೋಣ, ನಮಗೆ ಯಾವ ಥರ ಆಗ್ತಾರೋ ಗೊತ್ತಿಲ್ಲ. ನೋಡೋಣ ಬನ್ನಿ, ವಿಡಿಯೋ ಮಾಡೋಂಗಿಲ್ಲ ನೋಡಿ. ಲೋಡ್ ಮಾಡ್ಕೊಂಡು ಹೊರಗೆ ಬಂದ್ವಿ. ಅಯ್ಯೋ, ಇವಾಗ ಹೊರಗೆ ಬಿಟ್ರು. ಒಬ್ಬನೇ ಬಿಟ್ಟಿದ್ದೆ. ತಾಡ್ಬಲ್ಲೆಲ್ಲ ಅಲ್ಲೇ ಹೊರಗೆ ಹಾಕೊಂಡು ಬಂದು ನಾನೆಲ್ಲ ಸಾಕಾಗೋಯ್ತು ಗಾಡಿ ಕೈಯಲ್ಲಿ. ಒಳಗಡೆ ಹೋಗಿ ಏನು ಮಾಡೋದಂತ ಮಾಡಿಸಿ ಬನ್ನಿ ನೋಡಿ. ವಾಶಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಸೈನಿಗೆ ಬಂದಿದ್ದೀನಿ. ಅದ್ರ ಮೇಲೆ ಇದನ್ನು ಬಿಚ್ಚಿದ್ರೆ ಒಂದು 5-5.5 ಟನ್ ಹಾಕ್ಬೋದು. ನಾವು ಬಿಚ್ಚೋದಿಲ್ಲ, ಹಂಗೆ ಕಮಾನ್ ಒಳಗಡೆ ಹಾಕಿ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಕಮಾನ್ ಒಳಗಡೆ ಹಾಕಿದ್ರೆ ಭಾಳ ಒಳ್ಳೆಯದಾಗ್ತದೆ. ಒಂದು 3 ಟನ್ ಸಾಕು, ಅಲ್ಲಿ ಕರೆಕ್ಟಾಗಿ ಪಾಸಿಂಗ್ ಲೋಡ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಬನ್ನಿ ನೋಡೋಣ, ಲೋಡಿಂಗ್ ಮಾಡ್ಬೇಕಾರತ್ತು ನೋಡಿ. ಲೋಡ್ ಮಾಡ್ಕೊಂಡು ಏನು ನಾವು ಘಾಟ್ ಹತ್ತಿದ್ದೀನಲ್ಲ, ಸೀದಾ ಅಲ್ಲಿಗೆ ಬಂದುಬಿಟ್ಟೆ. ಎಲ್ಲ ವೀಡಿಯೋ ಮಾಡಲಿಲ್ಲ, ಮೊಬೈಲ್ ಬೇರೆ ಚಾರ್ಜ್ ಇರಲಿಲ್ಲ, ಚಾರ್ಜಿಗೆ ಇಟ್ಟಿದ್ದೆ. ಸೊ ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಏನು ಘಾಟ್ ಹತ್ತಬೇಕು, ಘಾಟು ಜಾಮ್ ಐತೋ ಏನೋ ಗೊತ್ತಿಲ್ಲ. ಸಖತ್ ಸುಸ್ತಕ್ಕೈತೆ. ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೊಡೆಯೋ. ಟೈಮ್ ಆಗಲೇ 2:30 ಆಗಕ್ಕೆ ಬಂತು. ಭಾಳ ಲೇಟ್ ಆಗಿಬಿಡ್ತು. ಏನಪ್ಪ ಅಂದರೆ ಇವತ್ತು ಪಾಟ್ ಮಾಲು ಬೇಗ ಸಿಗಲಿಲ್ಲ, ಹಾಗಾಗಿ ಲೇಟ್ ಆಗಿಬಿಡ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪೂನಾಗಿನ ದಾಟಿ ಹೋಗಿರ್ತಿದ್ದೆ. ಬನ್ನಿ, ಇಲ್ಲಿಂದ ಪೂನಾ ಒಂದು 96 ಕಿಲೋಮೀಟ್ರ್ ಐತೆ. ನೋಡೋಣ ಬನ್ನಿ, ಹೋಗೋಣ ನೋಡಿ. 5 ಗಂಟೆ ಕೊಟ್ಟು ಮಲ್ಕೊಂಡಿದ್ದೆ. ಇವತ್ತು ಟೈಮ್ ಒಂದು 10:30. ಕೊಲ್ಲಾಪುರ ಹತ್ರ ಇದ್ದೀನಿ. ನಮ್ಮ ಮಳೆಯನ್ನೇ ಹೊಡ್ಕೊಂಬಂದಿದ್ದಾನೆ. ಇವಾಗ ಎದ್ದು ಕೂತ್ಕೊಂಡೆ. ನೀವನ್ನ ಬಾರ್ಡ್ರಿಗೆ ಹೋಗಿ ಬಾರ್ಡ್ರಲ್ಲಿ ನೋಡಿ ಏನಾಗುತ್ತೆ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ.
ನಿಪ್ಪಾಣಿ ಬಾರ್ಡ್ರ್ ದಾಟಿ ಅಂದರೆ ಕರ್ನಾಟಕ ಬಾರ್ಡ್ರಿನ ದಾಟಿಲ್ಲ, ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಒಂದು HP ಪೆಟ್ರೋಲ್ ಬಂಕ್ ಬಂತು. ಅಲ್ಲೇ ಟಿಫನ್ ಮಾಡಿ ಫ್ರೆಶಪ್ ಆಗಿ ಇನ್ನೊಂದು 5,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಊರಿಗೆ ಹೋಗೋ ತನಕ ಆಗುತ್ತೆ. ಅಲ್ಲೊಂದು 5,000 ಹಾಕ್ಸಿದ್ದೆ, ಈಗ ಬಂದು ಇಲ್ಲೊಂದು 5,000 ಹಾಕ್ಸಿದ್ದೀವಿ, ಹೋಗುತ್ತೆ. ಟಿಫನ್ ಏನಪ್ಪ ಅಂದರೆ ಬೆಳಗ್ಗೆನೇ ಕುಷ್ಕ ತಿಂದೆ. ಅಂದರೆ ನಮ್ಮ ಕರ್ನಾಟಕದ ಟಿಫನ್ ನಂಗೆ ಬೇರೆ ಕಡೆ ಎಲ್ಲಿ ಸಿಗಲ್ಲ. ಇಲ್ಲ ಇಡ್ಲಿ, ವಡೆ, ಪೂರಿ, ದೋಸೆ ಏನು ಬೇಕೋ ಅದು ಸಿಗುತ್ತೆ. ಬಟ್ ಬೇರೆ ಕಡೆ ಹೋಗ್ಬಿಟ್ರೆ ಟಿಫನ್ ತಿನ್ನೋದೇ ಒಂದು ಬೇಜಾರು. ಆ ಮಹಾರಾಷ್ಟ್ರಕ್ಕೆ ಅಂದ್ರೆ ಹೋಗ್ಬಿಟ್ರೆ ವಡಪಾವ್ ಬಿಟ್ರೆ ಬೇರೆ ಏನೂ ಸಿಗಲ್ಲ. ಬಟ್ ಅಲ್ಲಿ ನಮ್ಮ ಈ ಟ್ರಾನ್ಸ್ಪೋರ್ಟ್ ಐತಲ್ಲ, ಅಲ್ಲಿ ಸಿಗುತ್ತೆ ಇಡ್ಲಿ, ವಡೆ, ದೋಸೆ ಸಿಗುತ್ತೆ. ಬಟ್ ನಮ್ಮ ಕರ್ನಾಟಕದ ಟೇಸ್ಟ್ ಅಲ್ಲಿ ಕೊಡಲ್ಲ. ಬನ್ನಿ, ಕರ್ನಾಟಕ ಬಾರ್ಡ್ರ್ ಹತ್ರ ಅದು ನೋಡಿ. ನೋಡ್ರಿ ಕರ್ನಾಟಕ ಬಾರ್ಡ್ರ್. ಇವ್ರಿಗೆ ಮಾಮೂಲು ಕೊಟ್ಟು ಹೋಗ್ಲೇಬೇಕು. ಇಲ್ಲ ಅಂದರೆ ಅಲ್ಲಲ್ಲೇ ಫ್ಲೇವರ್ ಆಗಿದೆಯಲ್ಲ, ಹಂಗಾಗಿ ಬೇಗ ಬಂದೆ. ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಈಗ ಅಲ್ಲಲ್ಲೇ ಫ್ಲೇವರ್ಗಳಾಗಿದ್ದಾವೆ. ಒಂದು ಆಲ್ಮೋಸ್ಟ್ ಆಲ್ ಅರ್ಧ ಮೇಲೆ ಆಗಿದ್ದಾವೆ ಎಲ್ಲ ಫ್ಲೇವರ್ಗಳು. ಅವೇನಾದರೂ ಆಗಿಬಿಟ್ರೆ ಭಾಳ ಟೈಮಿಂಗ್ ಭಾಳ ಸೇವ್ ಆಗ್ತೈತೆ. ಅಂದರೆ ಸರೀಸ್ ರೋಡಲ್ಲಿ ಹತ್ತೋದು ಇಳಿಯೋದು ಪ್ರಾಬ್ಲಮ್ ಇರಲ್ಲ. ಆಮೇಲೆ ಗೇರ್ ಕೊಡಬೇಕು ಅನ್ನಂಗಿರಲ್ಲ, ಏನಿರಲ್ಲ. ಹೋಗ್ತಾ ಇರುತ್ತೆ ಗಾಡಿ ಖುಷಿ ಅಂತ. ನಾವು ಇದು ಈ ಮಾಲ್ ಕೆಳಗಡೆ ಮಾಲ್ ಇದೆಯಲ್ಲ, ಅದನ್ನು ಬೆಲ್ಟ್ಗಳು ವೈರಿನವು ಅವು ಇರೋದು. ಅದು ಇಲ್ಲ ಅಂದರೆ ಅದಕ್ಕೇನು ಸಪೋರ್ಟೇ ಇಲ್ಲ. ಹಂಗಾಗಿ ಭಾಳ ನಿಧಾನ ಹೋಗ್ತಾ ಇದ್ದೀನಿ ಹಂಪ್ಸ್ಗಳಿಗೆ. ಅಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಒಂದೇ ಸಲ ಕೊರ್ರಕ್ಕೆ ಅನ್ನತ್ತೆ ಬಾಡಿ ಪೂರ್ತಿ. ಜಾಸ್ತಿ ಬ್ರೇಕ್ ಹೊಡೆಯೋಂಗಿಲ್ಲ. ಭಾಳ ಅಂದರೆ ಭಾಳ ನಿಧಾನಕ್ಕೆ ಬರ್ತಾ ಇದ್ದೀನಿ. ಸೊ ಹಂಗಾಗಿ ನೋಡಿ, ಸುವರ್ಣ ವಿಧಾನಸೌಧ ಬೆಳಗಾಂ ತೋರ್ಸೋಕ್ಕಾಗಿರಲಿಲ್ಲ. ಅಂದರೆ ನೈಟ್ ಹೊತ್ತು ಬರ್ತಿದ್ದೆಲ್ಲ ಬೆಳಗ್ಗೆ ತೋರ್ಸೋಕ್ಕಾಗಿರಲಿಲ್ಲ. ಹಿಂಗಿದೆ. ಬೆಳಗಾವಿ ಏನು ಇವು ಮೀಟಿಂಗ್ಸ್ ಎಲ್ಲ ಇಲ್ಲೇ ಆಗೋದು. ಅದೇ ಬೆಳಗಾಂ ದಾಟಿ ಹೋಗ್ತಾ ಇದ್ದೀವಿ. ಬೆಳಗಾಂ ಹಿಂದ್ಗಡೆನೇ ಊಟ ಮಾಡಿದ್ವಿ. ಪಾರ್ಟಿ ಮಾಡಿದ್ದು ಅಂದರೆ ದಾವಣಗೆರೆ ಹರಿಹರ ಬೈಪಾಸಿಗೆ. ಅಲ್ಲಿ ಯಾವ ಫೋನ್ ಮಾಡಿದ್ರು ಅವರು ಇಷ್ಟೊತ್ತಿಗೆ ಬರ್ತೀರ ಅಂತ. 7-8 ಗಂಟೆ ಆಗುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ಹೋಗ್ತೀವಿ. ನೋಡಿ, ನಮ್ಮ ಗಾಡಿ ಲೈಟಿಂಗ್ಸ್ ಭಾಳ ದಿನದ ಮೇಲೆ ತೋರಿಸ್ತಾ ಇದ್ದೀನಿ. ಟೋಲ್ ದಾಟಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಹಾವೇರಿ ಗಾಡಿ ಭಾನುವಾರ ಖಾಲಿ ಆಗಲ್ಲವಲ್ಲ. ಸೊ ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಬಿಡೋದು. ಸೊ ಹಂಗಾಗಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಸ ಎತ್ತಲ ನೋಡ್ಕೊಂಡು ಗಾಡಿ ಹೊಡಿತಿಲ್ಲ ನೀನು.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಐ ಡಿ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡಿರಿ. ಆಮೇಲೆ ಲಾಸ್ಟಲ್ಲಿ ಹೇಳೋದೇನಪ್ಪ ಅಂತಂದರೆ, ನಿದ್ದೆ ಬಂದರೆ ಆರಾಮಾಗಿ ಸೈಡ್ ಹಚ್ಕೊಂಡು ಮಲ್ಕೊಳ್ರಿ. ಡಬಲ್ ಡ್ರೈವರ್ ಇದ್ದರೆ ಓಕೆ, ಓಡಿಸ್ರಿ ಗಾಡಿನ. ಇಲ್ಲ ಅಂದರೆ ಆರಾಮಾಗಿ ಹಚ್ಕೊಂಡು ಮಲ್ಕೊಂಬಿಡ್ರಿ, ಟೆನ್ಷನ್ ಏನಿಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋದ ಸಿಗೋಣ. ಬಾಯ್.